ಕಂಪನದಿಂದ ಶಬ್ದ ಉತ್ಪತ್ತಿಯಾಗುತ್ತದೆ. ಮಿಸ್ ಇದನ್ನು ಓದಿ ಮಿಸ್. ನನ್ನ ಹೆಸರು ಜೀವಲಿಗಮ್ಮ. ನಾನು 6ನೇ ತರಗತಿ ಓದುತ್ತಿದ್ದೇನೆ. ನಾನು ಮಾಡುವ ಪ್ರಯೋಗ ಶಬ್ದ ಶಕ್ತಿಯ ರೂಪ. ಡ್ರಮ್ ಸೆಟ್ ಮೇಲೆ ಸಾಸಿವೆ ಕಾಳುಗಳನ್ನು ಹಾಕಿ ಆಮೇಲೆ ಚಿಟುಕವೆನ್ನುವ ರಬ್ಬರ್ ಫಲಕಕ್ಕೆ ಬಡಿದು ನೀರಿಗೆ ಹಿಡಿದಾಗ ನೀರು ಚಿಮ್ಮುತ್ತದೆ. ಇದರಿಂದ ಶಬ್ದವು ಶಕ್ತಿಯ ರೂಪ ಎಂದು ತಿಳಿಯುತ್ತದೆ. ಮಾಡೋದು ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಅವಶ್ಯಕ. ಕಂಠಪಾತ್ರಗಳಿಗೆ ಮೊಬೈಲ್ ಇಟ್ಟಿದ್ದೀನಿ. ಕಾರಣವೇನೆಂದರೆ ಯಾವುದೇ ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಅವಶ್ಯಕ. ಕಂಠಪಾತ್ರಗಳು ಶಬ್ದವನ್ನು ಕೇಳಿಸುತ್ತೆ. ಈ ವ್ಯತ್ಯಾಸ ಗಾಳಿ, ನೀರು, ಗಾಜು ಇತ್ಯಾದಿ ಅನೇಕ ಮಾಧ್ಯಮಗಳಿವೆ. ಈ ನಿಮಿಷದಲ್ಲಿ ನಾವು ಯಾವುದೇ ರೀತಿಯ ಶಬ್ದವನ್ನು